ಹಾಯ್ ಡರ್ಲಿಂಗ್ಸ್, ಏನು ಬೆಳಿಗ್ಗೆ ಎಲ್ಲ ಹೋಗ್ತಿದ್ದೇನೆ ಅನ್ಕೊಂಡ್ರಾ? ಬೆಳಿಗ್ಗೆ ಎದ್ದು ಕಂಪ್ನಿಗೆ ಹೋಗ್ಬೇಕಾಯ್ತು ಪಿಕಪ್ಗೆ. ಅಲ್ಲಿಂದ ವಾಟೆ ಇವಾಗ ಗುಡ್ಡೆ ಮಳೆ ಬಿಟ್ಟು ಬಂದೆ. ಟೈಮ್ ಆಗಿದೆ. ಇಲ್ಲಿ ನೋಡಿದ್ರೆ ಸಿಗ್ನಲ್ ಹಾಕಿದ್ದಾರೆ. ಇವತ್ತು ಸ್ವಲ್ಪ ಟ್ರಾಫಿಕ್ ಇದೆ. ಇವತ್ತೇ ಟ್ರಾಫಿಕ್ ಸಿಕ್ಕಿರೋದು. ಅಲ್ಲಿಂದ ಈ BMTC ಹೋಗ್ತಾರೆ ಗೋಲ್ಡ್. ಏನು ಮಾಡೋದು? ಕೊನೆಗೆ ಅಲ್ಲಿಂದ ನಮ್ಮ ಬೇಬಿಗೆ ಊಟ ಕೊಡಿಸ್ಬೇಕಾಗಿತ್ತು. ಅಲ್ಲಿಂದ ಹೊರಟೆ ಊಟ ಕೊಡ್ಸೋಣಂತ CNG ಬಂಕಿಗೆ. BMTC ಅವ್ರದ್ದು ಮಾತ್ರ ಡಾರ್ಲಿಂಗ್ಸ್, ಎಲ್ಲಿ ಹೋದ್ರು ಅವ್ರದ್ದು ಗೋಲ್ಡ್ ಮಾತ್ರ ತಪ್ಪಲ್ಲ ನಮಗೆ. ರೋಡ್ ಖಾಲಿ ಇದ್ರು ಸೆಂಟ್ರಲ್ಲಿ ಹೋಗ್ತಾರೆ, ಜಾಗ ಬಿಡಲ್ಲ ಬೇರೆಯವ್ರಿಗೆ. ಇಲ್ಲಾದ್ರೆ ಹೋಯ್ತಾ ಇರ್ತಾರೆ, ಸಡನ್ ಆಗಿ ಎಲ್ಲಿ ಬೇಕು ಅಲ್ಲೇ ಸುಮ್ಮನೆ ಎಳಿತಾ ಇರತ್ತೆ. ಕೊನೆಗೂ ಗ್ಯಾಸ್ ಬಂಕಿಗೆ ಬಂದೆ CNG ಹಾಕ್ಸೋಣ ಅಂತ. ಅಪ್ಪ ಹೊಟ್ಟೆ ಹಸ್ಕೊಂಡಿದ್ದಾಳೆ ನಮ್ಗೆ. ಬೆಳಿಗ್ಗೆನೆ ಬಿರಿಯಾನಿ ಕೊಡ್ಸೋಣ ಅಂತ ಕರ್ಕೊಬಂದೆ. ಆಕ್ಚುಲಿ ಡರ್ಲಿಂಗ್ಸ್, ಹೊಸಕೋಟೆ ಬಿರಿಯಾನಿ ಕೊಡಿಸ್ಬೇಕಾಗಿತ್ತು, ಬಟ್ ಇಲ್ಲಿಂದ ಅಲ್ಲಿಗೆ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ಬೆಂಗಳೂರಲ್ಲೇ ಕೊಡಿಸ್ತಾ ಇದ್ದೀನಿ. ಹೊಸಕೋಟೆಗೆ ಇನ್ನೇನು ಹೋಗೋದು ಇಲ್ಲಿಂದ ಅಂತ. ಬಟ್ ಒರಿಜಿನಲ್ ಬಿರಿಯಾನಿ, ಒಳ್ಳೆ ಬಿರಿಯಾನಿ ಕೊಡಿಸ್ತೀನಿ. ಗೇಲ್ ಗ್ಯಾಸಲ್ಲೇ ಕೊಡಿಸೋದು, ಬೇರೆ ಬಂಕಲ್ಲೆಲ್ಲ ಕೊಡಿಸಲ್ಲ ಅಂತ. ಇಲ್ಲಿ ನೋಡಿದ್ರೆ ಕ್ಯೂ ನಿಂತವ್ರೆ, ಎಲ್ಲ ವೆಯ್ಟ್ ಮಾಡಿ ಹಾಕ್ಸ್ಕೊಂಡು ಹೋಗ್ಬೇಕು. ಕೊನೆಗೂ ಹೆಂಗೋ ನಾನು ಬಂದೆ ಹತ್ರ. ಇಷ್ಟೊತ್ತು ಫುಲ್ಲು ಜಾಮ್ ಆಗಿತ್ತು. 20 ನಿಮಿಷ ವೇಟ್ ಮಾಡಿದ್ದೀನಿ ಡಾರ್ಲಿಂಗ್ಸ್. ಬಂದ ನೋಡಿ, ಅವನೇ ನಮ್ಮ ಫ್ರೆಂಡ್. ಅವನು ತಲೆ ತಿಂದು ಇವಾಗ ಕೊನೆಗೆ ಆಗ್ತಾನೆ ನನಗೆ CNG. ನೋಡಿ, ಇವಳು ಬೇರೆ ಚೆನ್ನಾಗಿ ಕುಡಿತಾಳೆ ಫ್ರೆಂಡ್ಸ್. ಕೊನೆಗೆ ಅಲ್ಲಿಂದ CNG ಹಾಕಿಸ್ಕೊಂಡು ಕಂಪ್ನಿ ಕಡೆಗೆ ಹೊರಟಿದ್ದಾಯ್ತು. ಅದರಲ್ಲಿ ನೋಡಿ, ಈ ಥರ ನೈಟ್ ಕೆಲಸ ಮಾಡ್ತಾರೆ ರೋಡಲ್ಲಿ, ಈ ಥರ ಟ್ರಾಫಿಕ್ ಮಾಡ್ಕೊಂಡು ನಿಂತ್ಕೋತಾರೆ. ಏನೋ ಪೈಪ್ ಎತ್ತುತ್ತವ್ರೆ.
ಅದೇನು ಪೈಪ್ ಲೈನ್ ಅಂತಲೂ ಗೊತ್ತಿಲ್ಲ ಫ್ರೆಂಡ್ಸ್, ಏನೋ ಮಾಡ್ತಾವ್ರೆ ಒಟ್ಟಿನಲ್ಲಿ. ಎರಡು ನಿಮಿಷ ಬಿಟ್ಟಿದ್ರೆ ನಾನು ಹೋಗ್ಬಿಡ್ತಿದ್ದೆ ಅನ್ಕೋತೀನಿ ಮನ್ಸಲ್ಲಿ. ಬಟ್ ಆದ್ರೆ ಏನು ಮಾಡೋಕ್ಕಾಗಲ್ಲ, ಕಾಯ್ಬೇಕು, ವೆಯ್ಟ್ ಮಾಡಲೇಬೇಕಲ್ವಾ. ಪಾಪ ಅವರು ಕೆಲಸ ಮಾಡ್ತಾವ್ರು, ಅವ್ರ ಕೆಲ್ಸಕ್ಕೆ ಅಡ್ಡಿ ಮಾಡ್ಬಾರ್ದು ನಾವು. ನಮಗೂ ತೊಂದರೆ ಆಯ್ತದೆ, ಏನು ಮಾಡೋಕ್ಕಲ್ಲ. ಒಂದು 5 ನಿಮಿಷ ಯಾವುದೋ ಉದ್ದಕ್ಕಿದೆ ಫ್ರೆಂಡ್ಸ್ ಪೈಪು. ಅಪ್ಪ ಕೊನೆಗೂ ನೋಡಿ, ಇದು ಯಾವುದೋ ರೈಟ್ ಸೈಡಲ್ಲಿ ಪೈಪ್ ಇದೆಯಲ್ಲ ಫ್ರೆಂಡ್ಸ್, ಅದೇನೆ ಕೊನೆಗೂ ಇಲ್ಲಿಂದ ಮುಕ್ತಿ ಸಿಕ್ತು ನಮಗೆ. ಅದೇನು ಪೈಪ್ ಲೈನ್ ಅಂತ ಗೊತ್ತಿಲ್ಲ, ಏನೋ ಒಟ್ನಲ್ಲಿ ಪೈಪ್ ಲೈನ್ ಹಾಕ್ತಾ ಅವ್ರೆ. ಇಲ್ಲೂ ಜಾಮ್ ಮಾಡವ್ರೆ ಇವಾಗ. ಅಲ್ಲಿ 15 ನಿಮಿಷ ಜಾಮ್ ಮಾಡ್ಬಿಟ್ಟಿದ್ದಾರೆ ಅದನ್ನ. ಟೈಮ್ ಬೇರೆ ಆಗೈತೆ, ಅದರಲ್ಲೂ ಈ ತರ ಏನ್ ಮಾಡೋದು. ಅಲ್ಲಿಂದ ಹೆಂಗೋ ಹೊರಟೆ ಕಂಪ್ನಿ ಕಡೆಗೆ. ಒಂದು 5 ನಿಮಿಷ ಕಂಪ್ನಿ ಹೊರಟೋಯ್ತೀನಿ. ಅಲ್ಲಿಂದ ಮುಂದೆ ಬಂದ್ರೆ ಈ RMC ರೋಡಲ್ಲಂತೂ ಡಲೈನ್ಸ್ ಏನು ಮಾತಾಡಂಗೆ ಇಲ್ಲ. ಅಪ್ಪೆ ಆಡ್ದವ್ರನ್ನೇನು ಮಾತಾಡಂಗೆ ಇಲ್ಲ. ನಾವು ಈ RMC ತರಕಾರಿ ತರಕ್ ಹೋಗ್ತಾರಲ್ಲ ಅವರು, ಅಯ್ಯೋ ಹೆಂಗ್ ಬೇಕೋ ಹಂಗೆ ಬರ್ತಾರೆ. ಹಿಂದೆ ಯಾವ ಗಾಡಿ ಬರುತ್ತೆ ಅಂತ ಮಿರರ್ ಕಾಣಲ್ಲ, ಯಾವ ಕಡೆ ಬೇಕೋ ಆ ಕಡೆ ಎಳಿತಾರೆ. ಅದರಲ್ಲಿ ವಿ ಲೋಡ್ ಹಾಕೊಂಡು ಈ ಕಡೆ ಬಂದ್ಬಿಡ್ತಾರೆ. ಕೊನೆಗೂ ಕಂಪ್ನಿಗೆ ಬಂದೆ. ನೋಡಿ ಇಲ್ಲಿ ನಮ್ಮ ಬಾಸ್ ಕಾಣ್ತಾವ್ರಲ್ಲಿ, ಇವ್ರಿಗೊಂದು ನಮಸ್ಕಾರ ಹಾಕೊಂಡು ಸೀದಾ ಇದೆ ನಮ್ದು ರೈಟ್ ಸೈಡ್ ಕಂಪ್ನಿ ಸೀದಾ ಡ್ರಾಪ್ ಗೋಲ್ಡೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಲವ್ ಯು ಡಾರ್ಲಿಂಗ್ಸ್.